ಇನ್ನು ಗಲ್ಫ್ ಯುದ್ಧದಿಂದ ಕರುನಾಡಿನಲ್ಲಿ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿದೆ. ವಾಣಿಜ್ಯ ಸಿಲಿಂಡರ್ ವ್ಯತ್ಯಯವೂ ಕೂಡ ವಿವಿಧ ಉದ್ಯಮಗಳಿಗೆ ಪೆಟ್ಟು ಕೊಟ್ಟಿದೆ. ಗೃಹ ಬಳಕೆ ಸಿಲಿಂಡರ್ಗೂ ಕೂಡ ಗ್ರಾಹಕರು ಮುಗಿಬಿದ್ದಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ 18 ದಿನದಿಂದ ರಣಭೀಕರ ಯುದ್ಧ ನಡೀತಾ ಇದೆ. ಈ ಯುದ್ಧದ ಬಿಸಿ ಕರುನಾಡಿಗೂ ತಟ್ಟಿದೆ. ಅಡುಗೆ ಅನಿಲ ಅಭಾವದಿಂದಾಗಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ರಾಜ್ಯದ ಮೂಲೆ ಮೂಲೆಯಲ್ಲಿ ವಾಣಿಜ್ಯ ಸಿಲಿಂಡರ್ ಅಭಾವ ಉಂಟಾಗಿದೆ ಅಂತ ಸರ್ಕಾರವೇ ಹೇಳಿದ್ದು, ಸಹಕಾರ ನೀಡುವಂತೆ ಮನವಿ ಮಾಡಿದೆ. ಇವತ್ತು ಕೂಡ ವಿವಿಧ ಜಿಲ್ಲೆಗಳಲ್ಲಿ ಗ್ಯಾಸ್ ಸಮಸ್ಯೆ ಉಂಟಾಗಿದ್ದು ಸಾಲು ಸಾಲು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಕಲಬುರಗಿಯ ಶಾಂತಿನಗರದಲ್ಲಿರುವ ಮಹಾಲಕ್ಷ್ಮಿ ರೊಟ್ಟಿ ಕೇಂದ್ರದಲ್ಲಿ ಸಿಲಿಂಡರ್ ಕೊರತೆಯಾಗಿದೆ. ಸದ್ಯ ಆ ರೊಟ್ಟಿ ಕೇಂದ್ರಗಳ ಮೇಲೂ ಕೂಡ ಬೀರಿದೆ. ಸದ್ಯ ಕಲಬುರಗಿಯ ಶಾಂತಿನಗರದಲ್ಲಿರ್ತಕ್ಕಂಥ ಏನು ಮಹಾಲಕ್ಷ್ಮಿ ರೊಟ್ಟಿ ಕೇಂದ್ರ ಇತ್ತು, ಅದಕ್ಕೂ ಕೂಡ ಸದ್ಯ ಸಿಲಿಂಡರ್ ಎಫೆಕ್ಟ್ ಬೀರಿರ್ತಕ್ಕಂಥದ್ದು. ಯಾಕಂತಂದರೆ ಸಿಲಿಂಡರ್ ಪೂರೈಕೆ ಆಗದ ಹಿನ್ನೆಲೆಯಲ್ಲಿ ಸದ್ಯ ಆ ಸೌದೆ ಒಲೆಗಳ ಮೊರೆ ಹೋಗಿರ್ತಕ್ಕಂಥದ್ದು. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ಅಂದರೆ ಸುಮಾರು 5ಕ್ಕೂ ಹೆಚ್ಚು ಸೌದೆ ಒಲೆಗಳನ್ನು ಹೂಡಿ ಸದ್ಯ ಇಲ್ಲಿನ ಮಹಿಳೆಯರು ಏನಂತಂದರೆ ರೊಟ್ಟಿ ಮತ್ತು ಚಪಾತಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇತ್ತ ಹಾಸನದಲ್ಲಿ ಎಲ್ಪಿಜಿ ಗ್ಯಾಸ್ ಶಾಕ್ಗೆ ಮಹಿಳಾ ಉದ್ಯಮವೇ ಬಾಗಿಲು ಮುಚ್ಚಿದೆ. ಬೆಂಗಳೂರು ಬೈಪಾಸ್ ರಸ್ತೆಯಲ್ಲಿರುವ ಅಕ್ಷಮಾಲಾ ಸಾಂಪ್ರದಾಯಿಕ ತಿನಿಸು ಫ್ಯಾಕ್ಟರಿ ಕ್ಲೋಸ್ ಆಗಿದೆ. ನಾವೀಗ ಹಾಸನದ ಅಕ್ಷಮಾಲಾ ಸಾಂಪ್ರದಾಯಿಕ ತಿನಿಸುಗಳ ತಯಾರಿಕಾ ಘಟಕದಲ್ಲಿದ್ದೀವಿ. ಕಳೆದ 2-3 ದಿನಗಳಿಂದ ಈ ಒಂದು ಘಟಕವೇ ಸಂಪೂರ್ಣವಾಗಿ ಬಂದ್ ಆಗಿದೆ. ಅದಕ್ಕೆ ಕಾರಣ ಗ್ಯಾಸ್ ಸಿಲಿಂಡರ್ನ ಕೊರತೆ. ಬಹುತೇಕ ಇಲ್ಲಿ ಉತ್ಪಾದನೆ ಮಾಡ್ತಕ್ಕಂಥದ್ದು ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ರೀತಿಯಾಗಿರ್ತಕ್ಕಂಥ ಉತ್ಪನ್ನಗಳನ್ನು ತಯಾರಿಕೆ ಮಾಡಿ ಅಂಗಡಿಗಳಿಗೆ ಹಾಗೆ ಮದುವೆ ಸಮಾರಂಭಗಳಿಗೆ ಅದನ್ನು ಸರಬರಾಜು ಮಾಡಲಾಗುತ್ತೆ. ನೋಡ್ತಾ ಇದ್ದೀವಿ ಬಹುತೇಕ ಯೂನಿಟ್ ಸಂಪೂರ್ಣವಾಗಿ ಸ್ತಬ್ಧ ಆಗಿದೆ. ಸುಮಾರು 12 ಜನರು ಕೆಲಸ ಮಾಡ್ತಕ್ಕಂಥ ಸಂಪೂರ್ಣವಾಗಿ ಮಹಿಳೆಯರೇ ನಡೆಸಿರ್ತಕ್ಕಂಥ ಈ ಒಂದು ಉದ್ಯಮ ಈಗ ಬಾಗಿಲು ಮುಚ್ಚಿದೆ. ಬೀದರ್ನಲ್ಲೂ ರೊಟ್ಟಿ ಉದ್ಯಮಕ್ಕೆ ಗ್ಯಾಸ್ ಸಮಸ್ಯೆ ತಟ್ಟಿದೆ. ಕೋಲಾರ ಕೈಗಾರಿಕಾ ಪ್ರದೇಶದಲ್ಲಿರುವ ಎಸ್ಕೆ ಫುಡ್ ಕಾರ್ಖಾನೆಯಲ್ಲೇ ಸೌದೆ ಒಲೆಯ ಹೊಗೆಯಲ್ಲೇ ರೊಟ್ಟಿ ತಯಾರಾಗ್ತಾ ಇದೆ. ಸದ್ಯ ನಾನಿರ್ತಕ್ಕಂಥ ಬೀದರ್ನ ಕೋಲಾರ ಕೈಗಾರಿಕಾ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಏನು ಸಿಎಂ ಎಸ್ಕೆ ಫುಡ್ ಹತ್ತಿರ ಸದ್ಯ ನಾನು ಇರ್ತಕ್ಕಂಥದ್ದು. ಈ ದೃಶ್ಯನ ಕೂಡ ಇಲ್ಲಿ ನೋಡ್ಬೋದು ನೀವು. ಈ ಹಿಂದಿನಿಂದನೂ ಕೂಡ ಅವರು ಈ ಗ್ಯಾಸನ್ನು ಬಳಸಿಕೊಂಡು ರೊಟ್ಟಿನ ಕೂಡ ಇಲ್ಲಿ ಮಾಡ್ತಾ ಇದ್ರು. ಆದರೆ ಕಳೆದ ಒಂದು 16 ದಿನದಿಂದ ಕೂಡ ಈಗ ಗ್ಯಾಸ್ನ ಸಮಸ್ಯೆ ಉದ್ಭವ ಆಗಿರೋದ್ರಿಂದಾಗಿ ಈಗ ಇವರು ಎಲ್ಲರೂ ಕೂಡ ಏನು ಸೌದೆ ಒಲೆಯನ್ನು ಬಳಸಿಕೊಂಡು ಈಗ ರೊಟ್ಟಿನ ಕೂಡ ಇಲ್ಲಿ ತಯಾರು ಮಾಡ್ತಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕ್ಯಾಟರಿಂಗ್ ಮಾಲೀಕರಿಗೆ ದೊಡ್ಡ ಹೊಡೆತ ಕೊಟ್ಟಿದೆ. ಗಣೇಶ್ ಕ್ಯಾಟರಿಂಗ್ ಬಂದ್ ಆಗಿದ್ದು 30ಕ್ಕೂ ಹೆಚ್ಚು ಮದುವೆ ಆರ್ಡರ್ಗಳಿವೆ. ಏನ್ ಮಾಡಬೇಕು ಅನ್ನೋದು ದಿಕ್ಕು ತೋಚ್ತಾ ಇಲ್ಲ ಅಂತ ಮಾಲೀಕರು ಅಸಹಾಯಕತೆ ಹೊರಹಾಕಿದ್ರು. ಶಿವಮೊಗ್ಗದಲ್ಲಿ ನಾವೀಗ ಶರಾವತಿನಗರದಲ್ಲಿದ್ದೇವೆ. ಗಣೇಶ ಕ್ಯಾಂಟ್ರಿಂಗ್ ಇದು. ಗಣೇಶ್ ಕ್ಯಾಂಟ್ರಿಂಗ್ ಕೂಡ ಸಾಕಷ್ಟು ಸಮಸ್ಯೆ ಆಗಿದೆ. ಈ ಗಣೇಶ್ ಕ್ಯಾಂಟ್ರಿಂಗ್ ಇದೆ, ಇದು ಒಂದು ತಿಂಗಳ ಮೊದಲೇ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾರೆ. ಯಾವಾಗ ಮದುವೆ ಆರ್ಡರ್ ಕೊಡ್ತಾರೆ. ಹಾಗಾಗಿ ಮಾರ್ಚ್ ಮತ್ತು ಏಪ್ರಿಲ್ ಸಾಕಷ್ಟು ಮದುವೆ ಇದೆ, ಅಲ್ಲೂ ಕೂಡ ಆರ್ಡರ್ ಪಡ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲ ಆರ್ಡರ್ಗೆ ತಕ್ಕಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ದಿನಸಿಗಳನ್ನ ಈಗಾಗಲೇ ಅವರು ಸಂಗ್ರಹಿಸಿಟ್ಟಿದ್ದಾರೆ. ಕಳೆದ 1 ವಾರದಿಂದ ವಾಣಿಜ್ಯ ಸಿಲಿಂಡರ್ ಸಿಗ್ತಾ ಇಲ್ಲ. ಹಾಗಾಗಿ ದೊಡ್ಡ ಸಮಸ್ಯೆ ಎದುರಾಗಿದೆ ಅಂತ ಹೇಳ್ಬೋದು. ಗದಗ ಜಿಲ್ಲೆಯ ನಾನ್ ವೆಜ್ ಹೋಟೆಲ್ಗಳಿಗೆ ಗ್ಯಾಸ್ ಬಿಸಿ ತಟ್ಟಿದೆ. ಸಿಲಿಂಡರ್ ಸಿಗದೆ ಐಟಂಗಳಿಗೆ ಬ್ರೇಕ್ ಹಾಕಲಾಗಿದೆ. ಇನ್ನು ಪುನೀತ್ ರಾಜ್ಕುಮಾರ್ ಬರ್ತ್ಡೇಗೂ ಗ್ಯಾಸ್ ಬಿಸಿ ತಟ್ಟಿದೆ. ಶಿವಮೊಗ್ಗದಲ್ಲಿ ಸೌದೆ ಒಲೆಯಲ್ಲೇ ವೆಜ್ ಬಿರಿಯಾನಿ ತಯಾರಿಸಲಾಯಿತು. ಹೊಗೆ ಮಧ್ಯೆಯೇ ಬಾಣಸಿಗರು ಪರದಾಡಿದ್ರು. ಈಗ ನಾವು ಶಿವಮೊಗ್ಗದಲ್ಲಿರುವಂಥ ಗೋಪಿ ವೃತ್ತದಲ್ಲಿದ್ದೇವೆ. ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಹಾಗೆ ಶಿವಮೊಗ್ಗ ಏನು ಪುನೀತ್ ರಾಜ್ಕುಮಾರ್ ಅಭಿಮಾನ ಬಳಗ ಇದೆ, ಅವರು ಹುಟ್ಟುಹಬ್ಬದ ಆಚರಣೆಯನ್ನು ತುಂಬ ಅದ್ದೂರಿಯಾಗಿ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಆದರೆ ಕಳೆದ 1 ವಾರಗಳಿಂದ ಕೂಡ ವಾಣಿಜ್ಯ ಸಿಲಿಂಡರ್ ಸಿಗ್ತಾ ಇಲ್ಲ. ಈ ವಾಣಿಜ್ಯ ಸಿಲಿಂಡರ್ ಸಿಗದೆ ಸಾಕಷ್ಟು ಸಮಸ್ಯೆ ಎದುರಾಗಿ ಅಂತ ಹೇಳ್ಬೋದು. ಅಂದರೆ ದೊಡ್ಡ ಪ್ರಮಾಣದ ಅಂದರೆ 3,000 to 5,000 ಜನರಿಗೆ ಒಂದು ವೆಜ್ ಪಲಾವ್ ಮತ್ತು ಸಿಹಿ ಪದಾರ್ಥಗಳನ್ನ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಸಿಲಿಂಡರ್ ಸಿಕ್ಕಿಲ್ಲ. ಕೋಲಾರದಲ್ಲಿ ಹೋಟೆಲ್ ಮಾಲೀಕರು ಹೊಸ ಮಾರ್ಗ ಕಂಡುಕೊಂಡಿದ್ದಾರೆ. ಹೋಟೆಲ್ ಮಾಲೀಕರು ಸೇರಿ ಕಲ್ಯಾಣ ಮಂಟಪದಲ್ಲಿ ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಿದ್ದಾರೆ. ಅಲ್ಲಿಂದಲೇ ಊಟ ಸಪ್ಲೈ ಮಾಡ್ತಿದ್ದಾರೆ. ಇದು ಕೋಲಾರದಲ್ಲಿ ತುಂಬ ಹಳೆಯ ಹೋಟೆಲ್ ಅನ್ನುವಂಥ ಪ್ರಸಿದ್ಧಿ ಪಡೆದಿರುವಂಥ ಒಂದು ಹೋಟೆಲ್. ಇದು ಪಂಚವಟಿ ಹೋಟೆಲ್ಲು. ಇದು ಕೋಲಾರದ ಕಾಲೇಜು ವೃತ್ತದಲ್ಲಿರುವಂಥ ಒಂದು ಹೋಟೆಲ್ ಇದು. ಈ ಹೋಟೆಲ್ನಲ್ಲಿ ಏನು ಕಳೆದ 4-5 ದಿನಗಳಿಂದ ವಾಣಿಜ್ಯ ಬಳಕೆಯ ಸಿಲಿಂಡರ್ಗೆ ಕೊರತೆ ಉಂಟಾಗಿದೆ. ಇದರಿಂದ ಹೋಟೆಲನ್ನು ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಬೇರೆ ದಾರಿ ಇಲ್ಲದೆ, ಈಗ ಅನ್ಯ ಮಾರ್ಗ ಇಲ್ಲದೆ ಈಗ ಅವರು ಕೂಡ ಸೌದೆ ಒಲೆಯ ಮೊರೆ ಹೋಗಿದ್ದಾರೆ. ದೃಶ್ಯದಲ್ಲಿ ನೋಡ್ಬೋದು.
ತುಮಕೂರಲ್ಲಿ ರಂಜಾನ್ ಹಬ್ಬಕ್ಕೂ ಗ್ಯಾಸ್ ಸಿಲಿಂಡರ್ ಬಿಸಿ ತಟ್ಟಿದೆ. ಗ್ಯಾಸ್ ಇಲ್ಲದೆ ಸಮೋಸಾ ತಯಾರಿಕೆಗೆ ಹೋಟೆಲ್ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ಎಲ್ಪಿಜಿ ಕಮರ್ಷಿಯಲ್ ಸಿಲಿಂಡರ್ ಕೊರತೆ ಖಂಡಿಸಿ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ವಾಟಾಳ್ ನಾಗರಾಜ್ ಸೌದೆ ಚಳುವಳಿ ನಡೆಸಿದ್ರು. ಕೊಪ್ಪಳದಲ್ಲಿ ಗೃಹ ಬಳಕೆ ಸಿಲಿಂಡರ್ಗೆ ಗ್ರಾಹಕರು ಮುಗಿಬಿದ್ದಿದ್ರು. ಗುರುಪ್ರಸಾದ್ ಗ್ಯಾಸ್ ಏಜೆನ್ಸಿ ಎದುರು ನೂರಾರು ಜನ ಜಮಾಯಿಸಿದ್ರು. ಗ್ಯಾಸ್ ಏಜೆನ್ಸಿ ಮಾಲೀಕರ ಜೊತೆ ವಾಗ್ವಾದಕ್ಕಿಳಿದ್ರು. ಇದರ ಮಧ್ಯೆ ಬೀದರ್ನಲ್ಲಿ ಜನವಾಡ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು 23 ತುಂಬಿದ ಸಿಲಿಂಡರ್ ಹಾಗೂ 82 ಖಾಲಿ ಸಿಲಿಂಡರ್ ವಶಕ್ಕೆ ಪಡೆದಿದ್ದು 4 ಬಂಧಿಸಲಾಗಿದೆ. ಹೊಲದಲ್ಲಿ ಅಕ್ರಮವಾಗಿ ಸಂಗ್ರಹಿಸಲಾಗಿತ್ತು. ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ 20 ಸಿಲಿಂಡರ್ ವಶಕ್ಕೆ ಪಡೆದಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.